ಹಿಂಗ್ ಮಾಡಿದ್ರು. ಇನ್ನೊಂದೇನಂದ್ರೆ ಮಾಡ್ಬಿಡ್ಬೇಕು ಅಂತ ಡಿಸೈಡ್ ಆಗಿದೆ. ಶ್ರೀರಾಮನ ಹೆಸರು ಹೇಳಿ ಮಾಡಬೇಕು ಅಂತನೂ ನನಗೆ ಗೊತ್ತು, ಇದು ವ್ಯೂಸ್ ಹೋಗಲ್ಲ, ಲೈಕ್ಸ್ ಬರಲ್ಲ ಅಂತೆಲ್ಲ. ನಮಸ್ಕಾರ ಕರ್ನಾಟಕ, ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವಿಡಿಯೋ. ನನಗೆ ಗೊತ್ತಿಲ್ಲ ಹೇಗೆ ಮಾಡೋದು, ಏನು ಯೂಟ್ಯೂಬ್ ಆಲ್ಗರಿದಮ್ ಏನು, ಹೇಗೆ ಅಂತ ಏನೂ ಗೊತ್ತಿಲ್ಲ. ಬಟ್ ಮಾಡ್ತಿದ್ದೀನಿ. ನನಗೆ ಗೊತ್ತು ಇದು ವ್ಯೂಸ್ ಹೋಗಲ್ಲ, ಲೈಕ್ಸ್ ಬರಲ್ಲ ಅಂತೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಬಟ್ ನನ್ನ ಮೆಮೊರಿಗೆ ನಾನು ತುಂಬ ಎತ್ತರಕ್ಕೆ ಬೆಳೆದಾಗ ಈ ವಿಡಿಯೋ ನನ್ನ ಅಕೌಂಟಲ್ಲಿ ಇರಬೇಕು ಅಂತ ಇಂಟೆನ್ಷನಿಂದ, ಮತ್ತು ನನಗೆ ಬ್ಯೂಟಿಫುಲ್ ಮೆಮೊರೀಸ್ ಇದೆಲ್ಲ, ಇದನ್ನ ನಾನು ಮತ್ತೆ ನೋಡ್ಬೋದು ಅನ್ನೋದ್ರಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಇವಾಗ ಟೈಮು 2:30, ರಾತ್ರಿ 2:30. ತುಂಬ ಮೈಂಡಲ್ಲಿ ಜಂಜಾಟಗಳ ನಡುವೆ ಬೇಕಾ ಬೇಡವಾ, ಮಾಡಲಾ ಬೇಡವಾ, ಈಚೆ ಮಾಡಲಾ ಒಳಗಡೆ ಮಾಡಲಾ, ಮನೇಲೆ ಕೂತ್ ಮಾಡಲಾ, ಏನು ಮಾಡಬೇಕು, ಮಾಡಿದ್ರೆ ಹೆಂಗೆ ಮಾಡಬೇಕು, ಹೇಗಿಂದ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ತುಂಬ ಆಲೋಚನೆ ಮಾಡಿ ಮಾಡಲೇಬೇಕು ಅಂತ ಶಿವನ ಮೇಲೆ ವರ ಹಾಕಿ ಬಂದಿದ್ದೀನಿ. ಅದರಲ್ಲೂ ಫಸ್ಟ್ ವಿಡಿಯೋ ನಾನು ನನ್ನ ಕಾಶಿ ಎಕ್ಸ್ಪೀರಿಯನ್ಸ್ ಬಗ್ಗೆ, ಕಾಶಿಲಾದ ಘಟನೆಗಳ ಬಗ್ಗೆ, ಕಾಶಿಲಾದ ನನಗೆ ಏನೇನು ಅನುಭವ ಆಯಿತು ಅದ್ರ ಬಗ್ಗೆನೇ ಮಾಡಬೇಕು ಅಂತ ನನಗೆ ತುಂಬ ತುಂಬ ಇಷ್ಟ ಕೂಡ. ಪ್ರಯತ್ನ ಪಡ್ತೀನಿ, ತಪ್ಪೋ ಸರಿನೋ ರಾಮಂಗೆ ಬಿಟ್ಟಿದ್ದು. ಜೈ ಶ್ರೀರಾಮ್. ಎಲ್ರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಿಂಗೆ ಮಾಡಿದ್ರು. ಇನ್ನೊಂದೇನೆಂದರೆ ಒಂದೇ ಟೇಕಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಪದೇ ಪದೇ ರೀಟೇಕ್ ಎಲ್ಲ ಮಾಡಬಾರ್ದು ಅಂತ. ನಮಸ್ಕಾರ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರಜ್ವಲ್, ಎಲ್ರಿಗೂ ಗೊತ್ತಿರ್ತೀನಿ, ಕಿಂಗ್ ಆಫ್ ಹ್ಯಾಂಡ್ಸಮ್ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡ್ತಿರೋರಿಗೂ ಧನ್ಯವಾದಗಳು. ಮತ್ತು ಇಲ್ಲೂ ಸಬ್ಸ್ಕ್ರೈಬ್ ಆಗಿ, ಮೋಟಿವೇಶನ್ ಸಿಗುತ್ತೆ ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ. ಫಸ್ಟು ಕಾಶಿಗೆ ಹಿಂಗೋದೆ ಅಂತ ನನಗಿಂತ ನನ್ನ ಅಪ್ಪಂಗೆ ಯಾವಾಗಲೂ, ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ನನ್ನ ಅಪ್ಪಂಗೆ ಯಾವಾಗಲೂ ಹೇಳಿದ್ದೆ ಒಂದ್ಸಲಿ, ಅಪ್ಪ ನಾನು ಕಾಶಿಗೆ ಹೋಗಬೇಕು ಅಂತ. ಆವಾಗ ನಮ್ಮ ಅಪ್ಪ ಸರಿ ಹೋಗು, ಕಾಶಿಗೆ ಹೋಗ್ಬೇಕು ಅಂದ್ಕೊಂಡಿದ್ಯಾ ಹೋಗು ಅಂತ. ನಾನು ಲೈಟಾಗಿ ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಕಾಶಿಗೆ ಹೋಗೋರೆಲ್ಲ ವಯಸ್ಸಾದವರು, ಕಾಶಿಗೆ ಹೋಗೋರೆಲ್ಲ ಮತ್ತೆ ಬರಲ್ಲ ವಾಪಸ್ಸು ಅನ್ನೋ ಮನೋಭಾವ ನಮ್ಮ ಸರೌಂಡಿಂಗ್. ಈಗ ಸಿಟಿ ವೆದರ್ ಜೊತೆ ಇರೋರಾದರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು ಅನ್ನೋ ಇಂಟೆನ್ಷನಲ್ಲಿ ಇರ್ತಾರೆ. ಹಳ್ಳಿ ವರ್ಗದವರಾಗಿದ್ದರೆ ಕಾಶಿಗೆ ಹೋಗೋರು, ಕಾಶಿ ಯಾತ್ರೆ ಮಾಡೋರು ವಯಸ್ಸಾದವ್ರು ಮಾತ್ರ ಅಥವಾ ತುಂಬ ಜ್ಞಾನಿಗಳು ಮಾತ್ರ ಅಂತ ಭಾವಿಸಿರ್ತಾರೆ. ಗೊತ್ತಿಲ್ಲ ನನಗೇನಕ್ಕೆ ಆ ಥರ ಹೋಗ್ಬೇಕು ಅಂತಲೇ ಅನಿಸ್ತು ಅಂತ ನಾನು ಅಪ್ಪಂಗೆ ಹೇಳಿದೆ, ಅಪ್ಪ ಹಿಂಗೆ ಕಾಶಿಗೆ ಹೋಗಬೇಕು ಅಂತ. ನಮ್ಮ ಅಪ್ಪ ಹೋಗು ಅಂತಿದ್ರು. ನನಗೆ ಸಮಯನೇ ಸಿಕ್ಕಿರಲಿಲ್ಲ. ಅದು ಇದು ಹಿಂಗಿನ ಜಂಜಾಟಗಳ ನಡುವೆ, ಗೊತ್ತಲ್ಲ ನಿಮಗೆ, ಜೀವನ ಜಂಜಾಟಗಳ ನಡುವೆ ಕಾಲೇಜು, ಈ ಕಡೆ ಫ್ರೆಂಡ್ಸು, ಈ ಕಡೆ ಕೆಲಸ, ಸಣ್ಣ ಪುಟ್ಟ ಜವಾಬ್ದಾರಿಗಳು, ಈ ಬಿಕ್ಕಟ್ಟಿನ ನಡುವೆ ಎಲ್ಲ ನಮ್ಮ ಅಪ್ಪ ಪದೇ ಪದೇ ಹೇಳೋರು, ಹೋಗ್ತೀನಿ ಅಂತ ಹೇಳಿದ್ಯಾ ಹೋಗ್ಬಿಡು ಅಂತ. ಇಲ್ಲಪ್ಪ ಹೋಗ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಡಿಸೈಡ್ ಆದೆ ಹೋಗ್ಬಿಡ್ಬೇಕು. ಫೈನಲ್ ಡೇ ಯಾವುದೋ ಒಂದು ಜನವರಿ 22 ನಾನು ಕಾಶಿಗೆ ಹೋಗಿದ್ದು. ಏನರಲ್ಲಿ ಹೋಗೋದು ಅನ್ನೋ ಡಿಸ್ಕಷನ್ ಬಂತು. ನಾನು ಮಿಡಲ್ ಕ್ಲಾಸ್ ಹುಡುಗ, ಅಂಥ ಹೈ ರೇಂಜ್ ಹುಡುಗ ಏನಲ್ಲ. ನಮ್ಮ ಅಪ್ಪಂಗೊಂದು ಕನಸು, ನಾನು ಫ್ಲೈಟಲ್ಲಿ ಓಡಾಡಬೇಕು ಅಂತ. ನನಗೂ ಕನಸು, ಬಟ್ ನನ್ನ ಕನಸಿಗಿಂತ ನಮ್ಮ ಅಪ್ಪನ ಕನಸೇ ದೊಡ್ಡದು. ನಮ್ಮ ಅಪ್ಪಗೊಂದು ಕನಸು, ನನ್ನ ಮಗನ ಫ್ಲೈಟಲ್ಲಿ ಓಡಾಡಿಸ್ಬೇಕು ಅಂತ. ನಾನು ಹೆಂಗೆ ಅಂದರೆ, ಈಗಲೂ ನಾನು ಫ್ಲೈಟಲ್ಲಿ ಓಡಾಡಿದ್ದು ಬಂದಮೇಲೂ ಆಕಾಶದ ಮೇಲೆ ಫ್ಲೈಟ್ ಹೋದ್ರೆ ಹಿಂಗೆ ನೋಡ್ತಾ ಇರ್ತೀನಿ ಅಂತ. ಅಷ್ಟು ಗೊತ್ತಿಲ್ಲ ನನಗೆ ಏನು ಅನ್ಬೇಕಂತ. ಅದಕ್ಕೆ ನಾನು ಅಷ್ಟು ಆ ಥರ ಬೆಳೆದಿದ್ದ ಹುಡುಗ ನಾನು. ಆ ಥರ ಪರಿಸರದ ಜೊತೆ ಒಡನಾಟ ಇಟ್ಕೊಂಡಿದ್ದ ಹುಡುಗ. ಕೊನೆಗೆ ನಾನು ಫ್ಲೈಟಲ್ಲಿ ಹೋಗ್ಬೇಕಂತ ನಿರ್ಧಾರ ಮಾಡ್ತೀನಿ. ಹೋಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ತೀನಿ. ಅವತ್ತಿಂದನೇ ನನಗೆ ಆಕಾಶದ ಮೇಲೆ ಹೋಗ್ತೀನಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಆಕಾಶದ ಮೇಲೆ ಹೋಗ್ತೀನಿ ಅನ್ನೋದೇ ಒಂದು ವಿಡಿಯೋ ಮಾಡಾಕ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ತುಂಬ ಖುಷಿ ಆಯಿತು. ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡು ಡ್ರಾಪ್ ಮಾಡ್ತೀನಿ ನಿನ್ನ ಬಾ ಅಂತ ಹೇಳ್ದ. ಆಯಿತು. ನನಗಿದ್ದಿದ್ದು 6 ಗಂಟೆಗೆ ಫ್ಲೈಟು. ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ಬಟ್ಟೆ ಎಲ್ಲ ತೊಗೊಬಿಟ್ಟಿದೆ, ಹೊಸದು ಶರ್ಟ್ ಪ್ಯಾಂಟ್ ಎಲ್ಲ ಇನ್ನೊಂದು ದಿನವೇ ತೆಗೆದಿಟ್ಕೊಂಡಿದ್ದೆ. ನನ್ನ ಫ್ರೆಂಡ್ನ ನಮ್ಮನೇಲೆ ಮಲಗಿಸಿ ಸರಿ ಡ್ರಾಪ್ ಮಾಡ್ಬಾ ಅಂತ ಹೋದೆ. ನಾನು ಏರ್ಪೋರ್ಟ್ ರೋಡ್ಗೆ ಹೋಗಿದ್ದೆ ಫಸ್ಟು. ಅದು ಎಷ್ಟು ಚಳಿ ಅನಿಸೋದು. ಏನದು ಅರ್ಧ ಗಂಟೆ ಮುಂಚೆನೇ ಬರಬೇಕಂತ ಹೇಳಿದರು. ನಾನು 1 ಅವರ್ ಮುಂಚೆನೇ ಹೋಗ್ಬಿಟ್ಟಿದ್ದೀನಿ ಏರ್ಪೋರ್ಟ್ಗೆ.
ಅಲ್ಲಿ ಹೋದೆ, ಏನು ಏನು ಅಂತ ಗೊತ್ತಿಲ್ಲ. ಇಲ್ಲಿ ನನಗೆ ಟಿಕೆಟ್ ಬುಕ್ ಮಾಡಿಬಿಟ್ಟು ಅವ್ರು ಒಂದು ಚೀಟಿ ಥರ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನ ತೊಗೊಂಡೋಗಿ ತೋರಿಸ್ದೆ, ಭಯ್ಯ ಅಂತ. ಅವರು ಅಲ್ಲಿ ತೋರಿಸಿದ್ಮೇಲೆ ಅವ್ರೇನೋ ಒಂದು ಮಿಷಿನ್ ಥರ ಇತ್ತು, ಮಿಷಿನ್ಗೆ ಹಿಡಿದು ಒಂದು ಅಪ್ಲಿಕೇಶನ್ ಥರ ಏನೋ ಒಂದು ಚೀಟಿ ಥರ ಕೊಟ್ಟರು ಒಳಗಡೆ ಹೋಗು ಅಂತ. ಅಲ್ಲಿ ಒಳಗಡೆ ಹೋದರೆ ಪವರ್ ಬ್ಯಾಂಕ್ಸು, ನಾನು ಇಲ್ಲಿಂದನೇ ಲಾಗ್ ಮಾಡಬೇಕು ಅಂತಲೇ ಇಂಟೆನ್ಷನ್ ಇತ್ತು ನನಗೆ. ಇದೊಂದು ಪ್ರಯತ್ನ ಮಾಡಿಬಿಡೋಣ, ಇನ್ಸ್ಟಾಗ್ರಾಮಲ್ಲಿ ಬೆಳಿತೀನೋ ಬೆಳಿಲೋ ನಂಗೆ ಗೊತ್ತಿಲ್ಲ, ಬಟ್ ಇದೊಂದು ಪ್ರಯತ್ನ ಅಂತ ಮಾಡಿಬಿಡ್ಬೇಕು ಅಂತ ಡಿಸೈಡ್ ಆಗಿದೆ. ಶ್ರೀರಾಮನ ಹೆಸರು ಹೇಳಿ ಮಾಡಬೇಕು ಅಂತಲೂ ನಿರ್ಧಾರ ಮಾಡಿದೆ. ಆಯಿತು ಅಂದ್ಕೊಂಡು ಪವರ್ ಬ್ಯಾಂಕು, ಕಿಟ್ಟು ಎಲ್ಲ ಹೊಸದು ಪರ್ಚೇಸ್ ಮಾಡ್ಕೊಂಡು ಎಲ್ಲ ಹೋದೆ. ಅಲ್ಲೋದ್ರೆ ನಂಗೆ ಗೊತ್ತಿಲ್ಲ ಪವರ್ ಬ್ಯಾಂಕ್ನ ಇದ್ರೊಳಗೆ ಏನು ಕೈಯಲ್ಲಿ ಕ್ಯಾರಿ ಮಾಡ್ಬೋದು, ಬಟ್ ಲಗೇಜ್ ಒಳಗಡೆ ಪವರ್ ಬ್ಯಾಂಕ್ ಇಡೋಂಗಿಲ್ಲ ಅಂತ. ನಾನು ಲಗೇಜ್ ಒಳಗಡೆ ಪವರ್ ಬ್ಯಾಂಕ್ ಇಟ್ಬಿಟ್ಟಿದೆ. ಅವರು ಇಲ್ಲ ಇದು ಕೊಡಲ್ಲ, ಇದು ನೀವು ಮತ್ತೆ ಆ ಕಡೆಯಿಂದ ಬರ್ತಾ ಕಲೆಕ್ಟ್ ಮಾಡ್ಕೋಬೇಕು ನೀವು, ಹಂಗೆ ಹಿಂಗೆ ಅಂದರು. ನನಗೆ ಏರ್ಪೋರ್ಟ್ಗೆ ಹೋಗಿರೋದೇ ವಸ್ತು, ಇನ್ನು ಇದೆಲ್ಲದ್ರ ಬಗ್ಗೆ ಹೋದರೆ ಹೋಗ್ಲಿ ಬಿಡಪ್ಪ ಅಂತ. 2,000 ರೂಪಾಯಿ ಪವರ್ ಬ್ಯಾಂಕು, MI ಪವರ್ ಬ್ಯಾಂಕು ಬಿಡು ಅಂತ. ನನ್ನ ಖುಷಿ ಒಂಥರ. ಏರ್ಪೋರ್ಟು, ಗಿಡ, ಅದು ಬೆಂಗಳೂರು ಏರ್ಪೋರ್ಟು, ಇಂಟರ್ನ್ಯಾಷನಲ್ ಏರ್ಪೋರ್ಟು, ಫಸ್ಟ್ ಟೈಮು, ಮಿಡಲ್ ಕ್ಲಾಸ್ ಹುಡುಗ, ಅಯ್ಯೋ 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 ಅದಕ್ಕೆ ವಾವ್, ಅದೆಲ್ಲ ಫೀಲಿಂಗ್ಸು. ಫ್ಲೈಟ್ನ ತುಂಬ ಹತ್ರದಿಂದ ನೋಡ್ತಾ ಇದ್ದೀನಿ ಅನ್ನೋ ಖುಷಿ ಬೇರೆ. ಒಂದೇ ಕ್ಲಾಸು, ನನಗೂ ಫ್ಲೈಟ್ಗೂ ಅಷ್ಟೇ ಹತ್ರದಿಂದ ನೋಡ್ತಾ ಇದ್ದೀನಿ. ಅಲ್ಲಿ ಈ ಫ್ಲೈಟಲ್ಲಿ ಇರಬೇಕು, ಆ ಫ್ಲೈಟಲ್ಲಿ ಇರಬೇಕು ಅಂತ ಅನ್ಕೋತಾನೆ ಇದ್ದೀನಿ ಮನಸ್ಸಲ್ಲಿ ನನಗೆ, ಇಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಅಂತ. ಅದಾಯಿತು ಸರಿ ಅಂದ್ಬಿಟ್ಟು ಅಲ್ಲಿ ಇನ್ನೊಂದೇನು ಖುಷಿ ಅಂದರೆ, ನಾನೆಲ್ಲ ಇದರಲ್ಲೆಲ್ಲ ಹೋಯ್ತಿದ್ದೆ, ಏನದು ಎಕ್ಸ್ಲೇಟರಲ್ಲಿ ಮೇಲ್ಗಡೆ ಮೆಟ್ಲು ಥರ ಇರುತ್ತೆ ಅಂತ, ಮಾಲ್ಗಿಲಲ್ಲೆಲ್ಲ ಓಡಾಡಿರ್ತಿದ್ದೆ. ಅಲ್ಲಿ ಓಡಾಡೋಕ್ಕೂ ಹಿಂಗೆ ಸ್ಟ್ರೈಟ್ ಪಾತಲ್ಲಿ ಓಡಾಡೋಕ್ಕೂ ಆಕ್ಸಿಲೇಟರ್ ಇಕ್ಬಿಟ್ಟವ್ರೆ. ಓಹೋ ಇದೆಲ್ಲ ಏನೋ ಫ್ಯಾಷನ್, ನನಗೆ ಅದು ವಾವ್ ಅನಿಸ್ತು. ಆಮೇಲೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಲ್ಲಿ ಬೇರೆ. ಇರಲಿ ಬಿಡು, ನಮ್ಮ ಅಪ್ಪ ಹೇಳಿದ್ರು ಇಲ್ಲೇ ಎಷ್ಟಾರು ಆಗಲಿ ಖರ್ಚು ಮಾಡಿಕೊಂಡು ಖುಷಿಯಾಗಿ ಹೋಗಿದ್ದು ಖುಷಿಯಾಗಿ ಬಾ ಅಂತ. ಆಮೇಲೆ ಇಲ್ಲೇ ನನಗೆ ಸಣ್ಣ ಪುಟ್ಟವ್ರ ಗೈಡ್ ಎಲ್ಲ ಮಾಡಿದರು. ಅಲ್ಲಿ ನೋಡು ಕಾಶಿ ಅಂದರೆ ಕಳ್ತನಗಳು ಜಾಸ್ತಿ ಇರುತ್ತೆ, ಕಳ್ತನ ಮಾಡಿಬಿಡ್ತಾರೆ, ಆಮೇಲೆ ಅಮಾಯಕ ಹುಡುಗರು ಮೋಸ ಮಾಡ್ತಾರೆ ಅಂತ. ನಾನು ಡಿಸೈಡ್ ಆಗಿ ಹೋಗಿದೆ, ಮೊಬೈಲ್ ಹೋದ್ರೂ ಹೋಗಲಿ, ಎಲ್ಲ ಹೋದರೂ ಹೋಗ್ಬಿಡ್ಲಿ, ಏನಾದರೂ ಹೋಗಲಿ, ಲಗೇಜ್ ಹೋಗಲಿ, ಎಲ್ಲ ಹೋಗಲಿ, ನಾನು ಬದುಕು ಬಂದರೆ ಸಾಕು. ಆಮೇಲೆ ನನ್ನ ಹತ್ರ ಅಷ್ಟು ಕಾನ್ಫಿಡೆನ್ಸ್ ಇತ್ತು, ನಾನು ಒಬ್ಬ ಜಾನಪದ ಕಲಾವಿದ ಆಗಿ ನನಗೆ ನನ್ನ ಹಾರ ಅಥವಾ ನನ್ನ ಬಸ್ ಚಾರ್ಜ್ಗೆ ಹೆಂಗಾದ್ರೂ ಮಾಡಿ ನಾನು ಒಂದು ರೋಡಲ್ಲಾದರೂ ಕೂತೋ ಅಥವಾ ನಿಂತ್ಕೊಂಡು ಏನೋ ಒಂದು ನನ್ನ ಕಲೆ, ನನ್ನ ಪ್ರತಿಭೆ ತೋರಿಸಿ ನಾನು ದುಡ್ಡು ಮಾಡ್ಕೊಂಡು ವಾಪಸ್ ಬರ್ತೀನಿ ಅನ್ನೋದಂತೂ ಧೈರ್ಯ ಇತ್ತು. ನನಗೂ ಆ ಧೈರ್ಯ ಇತ್ತು, ನಮ್ಮ ಅಪ್ಪಂಗೂ ಆ ಧೈರ್ಯ ಇತ್ತು ನನ್ನ ಮೇಲೆ. ಅದರಿಂದ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ದೃಢ ನಿರ್ಧಾರದಿಂದ ಒಬ್ಬನೇ ಹೊರಟ್ಬಿಟ್ಟೆ. ಆಯಿತು ಸರಿ ಅಂದ್ಬಿಟ್ಟು ಪ್ಲೇನ್ ಹತ್ತಿತು. ಅದು ಹೆಂಗೋ ಫಸ್ಟ್ ಟೈಮು ಏನೋ ಒಂದು ಸಾಧಿಸ್ಬಿಟ್ಟೆ ಅನ್ನೋ ಥರ ಫೀಲ್ ನನಗೆ. ಹೋದೆ, ಫ್ಲೈಟಲ್ಲಿ ಕೂತ್ಕೊಂಡೆ, ಎಲ್ಲರೂ ನೋಡ್ತಾ ಇದ್ದೀನಿ, ಸ್ವಲ್ಪ ಡಿಗ್ನಿಫೈಡ್ ಆಗವ್ರೆ, ನಾನೇ ಏನೋ ಒಂಥರ ಚೈಲ್ಡಿಶ್ ಆಗಿ ಆಡ್ತಿದ್ದೀನಿ. ಆಯಿತು ಹೋಗ್ಲಿ ಅಂದ್ಬಿಟ್ಟು ಪಕ್ಕದಲ್ಲಿರೋರು ಕೇಳಿದೆ, ಸರ್ ಇದು ಅದು ಇದು ಅಂತ. ನನಗೆ ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ಸ್ವಲ್ಪ ಹಿಂದಿ ಬರುತ್ತೆ, ಸಂಪೂರ್ಣವಾಗಿ ಕನ್ನಡ ಯಾರು ಕಲಿಯಕ್ಕಾಗಲ್ಲ. ಆದರೆ ನಾನು ಕನ್ನಡ ಪ್ರೇಮಿ. ನನ್ನ ಪ್ರಕಾರ ಕನ್ನಡ ಯಾರಿಗೆ ಓದೋಕ್ಕೆ ಬರುತ್ತೆ, ಕನ್ನಡ ಯಾರಿಗೆ ಚೆನ್ನಾಗಿ ಮಾತನಾಡೋಕ್ಕೆ ಬರುತ್ತೆ, ಕನ್ನಡ ಯಾರಿಗೆ ನಿಘಂಟುಗಳು ಎಲ್ಲನೂ ಓದಿದ್ದಾರೆ ಅವರಷ್ಟೇ ಕನ್ನಡ ಪ್ರೇಮಿಗಳಲ್ಲ.